ಸೌದಿ ಅರೇಬಿಯಾ ಅಂದ್ರೆ ಬರೀ ಬಿಸಿಲು ಮತ್ತೆ ಮರಳುಗಾಡು ಅಂತ ಹೇಳ್ತಿದ್ರಲ್ವಾ. ಇವಾಗ ತೋರಿಸಿ ನೋಡಿ ಸೌದಿ ಅರೇಬಿಯಾ ಇನ್ನೊಂದು ಮಗ ಯಾವ ತರ ಇದೆ ಅಂತ. ಏನ್ ಕಾಣಿಸ್ತಿದೆ ಇದು ಯಾವುದು ಹೊಗೆ ಅಲ್ಲ, ಫಾಗ್. ಇಲ್ಲಿ 365 ದಿವಸನೂ ಇದೇ ತರ ಫಾಗ್ ಇರುತ್ತೆ. ಈ ಪ್ಲೇಸ್ ಹೆಸರೇ ಬಂದು ಹಲ್ಬಾ ಅಂತ. ಈ ಪ್ಲೇಸ್ಗೆ ಹೆವಿ ಎಷ್ಟು ಕೋಲ್ಡ್ ಇದೆ ಅಂದ್ರೆ ನಡ್ಕೋಗ್ಬಿಡ್ತೀರಾ, ಆ ರೇಂಜಲ್ಲಿ ಕೋಲ್ಡ್ ಇದೆ. ಬಟ್ ಈ ಪ್ಲೇಸ್ ಯಾರು ಎಕ್ಸ್ಪ್ಲೋರೇ ಮಾಡಲ್ಲ. ಯಾಕೆ ಗೊತ್ತಾ, ಇಲ್ಲಿ ಬೇರೆ ಬ್ಲಾಗರ್ಗಳಿಗಾಗ್ಲಿ ಯಾರಿಗಾಗ್ಲಿ ವೀಸಾ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಯಾರು ಯಾವ ಪರ್ಸ್ನಲ್ ವಿಡಿಯೋ ಯೂಟ್ಯೂಬರ್ಗಳು ಇಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಇದು ಈ ಸಿಟಿಗಳು ಅಷ್ಟು ಯಾರಿಗೂ ಅಷ್ಟು ಗೊತ್ತೇ ಇಲ್ಲ. ಹಾಗಾಗಿ ನನ್ನ ಕೈಯಲ್ಲಿ ಆದಷ್ಟು ಇದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಈ ಸಿಟಿಗಳನ್ನ. ಮಸ್ತು ಮಾತ್ರ. ನಾನು ಈ ಸಿಟಿಗಳು ನೋಡಿರ್ಲಿಲ್ಲ, ಇಲ್ಲಿ ಗೊತ್ತಾದ್ಮೇಲೆ ಆಮೇಲೆ ಸರ್ಚ್ ಮಾಡಿ ಇಂಥ ಬ್ಯೂಟಿಫುಲ್ ಸಿಟಿಗಳು ಅದಕ್ಕೆ ಎಲ್ಲರಿಗೂ ಗೊತ್ತಾಗ್ತದೆ ಅಂತ ನಾನು ತಿಳ್ಕೊಳ್ಬೇಕಾದ್ರೆ ಗೊತ್ತಾಗಿದ್ದು ಒಂದೇ, ಔಟ್ ಸೈಡ್ ಅವ್ರಿಗೆ ವೀಸಾ ಕೊಡಲ್ಲ. ಅಂದರೆ ಯೂಟ್ಯೂಬರ್ಗಳಿಗೆ, ಡಾಕ್ಟರ್ಗಳು ಮತ್ತು ಪ್ಲೇಯಿಂಗ್ ಪಾಸ್ಪೋರ್ಟ್ ಅಂಥವ್ರಿಗೆಲ್ಲ ಬೇರೆ ಎಂಥ ದೇಶಕ್ಕೆ ಬೇಕಾದರೂ ಅವ್ರಿಗೆ ವೀಸಾ ಸಿಗುತ್ತೆ. ಬಟ್ ಸೌದಿ ಅರೇಬಿಯಾಗೆ ಮಾತ್ರ ವೀಸಾ ಸಿಗೋದಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಬರೋಕ್ಕೆ ಚಾನ್ಸೇ ಆಗ್ತಿಲ್ಲ. ಫ್ಯೂಚರಲ್ಲಿ ಬರ್ತಾರೇನೋ ಗೊತ್ತಿಲ್ಲ. ಸೌದಿ ಅರೇಬಿಯಾ ಈ ಥರ ಇರುತ್ತೆ ಅಂತ ಯಾರು ಥಿಂಕೇ ಮಾಡಿರೋಲ್ಲ ದೇವರಾಣೆಗೂ. ಈ ರೇಂಜ್ಗೆಲ್ಲ ಇದೆ ಸೌದಿ ಅರೇಬಿಯಾ. ಉಫ್, ಚಳಿ ಚಳಿ ಸೌದಿ ಅರೇಬಿಯಾ. ಎಲ್ಲ ಬೆಟ್ಟ, ಎಲ್ಲ ಫೋಗ್ ತುಂಬ್ಕೊಂಡ್ಬಿಟ್ಟಿದೆ. ಒಳ್ಳೆ ವೆದರ್ ಗುರು, ಯಪ್ಪಾ ದೇವ್ರೆ. ಹಲ್ಬಾ ಅನ್ನೋ ಪ್ಲೇಸ್ ಇದು ಸೌದಿ ಅರೇಬಿಯಾ. ನೋಡಿದು ಬ್ಯಾಕ್ ವ್ಯೂ ತೋರಿಸ್ತೀನಿ, ಎಷ್ಟು ಒಳಗಡೆ ಎಷ್ಟು ಒಳಗಡೆ ಬಿಟ್ಟು ಒಳಗಡೆ ಅಂತ. ನೋಡಿದು ಫುಲ್ಲು ಬೆಟ್ಟ ಗುಟ್ಟ ಎಲ್ಲ ಕೊಡ್ದುಬಿಟ್ಟು ರೋಡ್ ಮಾಡಿದ್ದಾರೆ. ಇದು ಮೋಡ ಮೇಲೆಲ್ಲ ಕಾಣಿಸ್ತಾ ಇರೋದು, ಇಲ್ಲೂ ಇದೆ, ಕೈಗೆ ಎಟಕ್ಸ್ಬಿಡುತ್ತೆ ಮೋಡ, ಆ ರೇಂಜ್ಗಿದೆ. ಅಯ್ಯೋ, ಹಲ್ಬಾ ಅನ್ನೋ ಪ್ಲೇಸಲ್ಲಿ ಒಳ್ಳೆ ಮಾತ್ರ ಎನಿ ಟೈಮು 365 ದಿವಸ ಇಲ್ಲಿ ಕೋಲ್ಡ್ ಆಗೇ ಇರುತ್ತೆ. ಈ ಸಿಟಿ ಮಾತ್ರ ಸೌದಿ ಅರೇಬಿಯಾದು. ಅಲ್ಬಾಹ ಅಂತ ಹೇಳಿದ್ರೆ ಅರಬಿಕ್ ವರ್ಡ್ ಇಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರೆ ಮೋಡ ಅಂತ ಅರ್ಥ. ಸೊ ಮೋಡ ಮೇಲಿರುವಂತ ಜಾಗ. ಬಟ್ರೆ ದೇವ್ರೊಣೆ ಇದು ಅರ್ಥ ಗೊತ್ತಿರ್ಲಿಲ್ಲ. ಒಂದೇ ಮೋಡ, ಮೋಡಗಳ ನಡುವೆ ಮೋಡಗಳ ಹೊಂದಿರುವಂತಹ ನಗರ. ಈ ಮೋಡಲ್ಲಿ ಈ ಸಿಟಿಗಳು ಏನು ಇದ್ ಕಡೆ ಇದಾವೆ, ಆಬಾ, ಹಲ್ಬಾ, ತೈಫ್, ಇದ್ ಕಡೆ ಎಲ್ಲ ಇದೇ ತರಾನೇ ವೆದರ್. ಇನ್ನು ಮರಳು ಭೂಮಿ ಅಂದ್ರೆ ರಿಯಾದ್ ಕಡೆ ಅಂದ್ರೆ ಅದ್ ಬೇರೆ ಇದಾಗುತ್ತೆ. ಈ ಸೈಡ್ ಇರೋದೆಲ್ಲ ಆಕ್ಚುಲಿ ಸ್ವಿಟ್ಜರ್ಲೆಂಡ್ ಆಫ್ ಯೂರೋಪ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಲೈಕ್ ಗೊತ್ತಿದ್ದ ಪ್ರಕಾರ ನಿಮಗೆ ಓವರ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಕ್ಲೌಡಿನೆಸ್ ಇರ್ಬೋದು, ಟೂರಿಸ್ಟ್ ಇರ್ಬೋದು, ಎಲ್ಲ ಹೇಗೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಜಾಸ್ತಿ ಇರ್ತಾರೆ, ಎಂಟೈರ್ ಯುರೋಪ್ ನಲ್ಲಿ ಹೇಗೆ ಸ್ವಿಟ್ಜರ್ಲೆಂಡ್ಗೆ ತುಂಬಾ ಜನ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ತರ ಅಲ್ಬಾನಲ್ಲಿ ನಿಮಗೆ ತಾಬೂಕ್ ಇರ್ಬೋದು, ಅದೇ ತರ ನಿಮ್ಗೆ ಹಬ್ಬದಲ್ಲಿ ತುಂಬಾ ಜನ ಜಾಸ್ತಿ ಬರ್ತಾರೆ. ಸೊ ಅಲ್ಬಾಹ ಅನ್ನೋದು ಆಲ್ಮೋಸ್ಟ್ ಸೆಕೆಂಡ್ ವಿಸಿಟೆಡ್ ಪ್ಲೇಸಸ್ ಇನ್ ಟರ್ಮ್ಸ್ ಆಫ್ ಟೂರಿಸಂ. ಈವನ್ ಅಲ್ಲಿ ನಿಮ್ಗೆ ಇವಾಗ ಲೈಕ್ ಆಕ್ಚುಲಿ ಇವಾಗ ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಮಂಜುಗಡ್ಡೆ ಎಲ್ಲ ಬೀಳ್ತಾ ಇದೆ. ಬಟ್ ಅಬಾ ಮತ್ತೆ ಅಲ್ಬಾಹ ಏನಿದೆ ಅದು ತುಂಬಾ ಚಳಿನೂ ಇಲ್ಲ, ಓಕೆ ಮ್ಯಾನೇಜಬಲ್, ಲೈಕ್ ಬಟ್ ತುಂಬಾ ಕೋಲ್ಡ್ ಇದೆ, ವೀಸಿಂಗ್ ಇದೆ, ಆಗಿದ್ದೆಲ್ಲ ಜಾಗ ಇಲ್ಲ. ಬಂದು ಎಂಜಾಯ್ಮೆಂಟ್ ಮಾಡಿ ವೆದರ್ನ ಅನ್ಭವಿಸ್ಕೊಂಡು ಹೋಗ್ಬೇಕಲ್ಲ. ನೋಡಿ, ವೆದರ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ. ಅದೃಷ್ಟ ನಾವು ಸೌದಿಯಲ್ಲಿ ಈ ಸೈಡ್ ಇದೀವಿ ಅಂದ್ರೆ ನಮ್ಗೆ ಅದೃಷ್ಟ. ಇಲ್ಲ ಅಭಿಪ್ರಾಯ, ಇವತ್ತು ಸ್ವಲ್ಪ ಫಾಗ್ ಕಮ್ಮಿ ಇದೆ, ಬಟ್ ಯೂಶಲಿ ನಿಮಗೆ ಇದು ಕಂಪ್ಲೀಟ್ ಫಾಗ್ ಅಲ್ಲಿ ಕವರ್ ಆಗಿರೋ ಏರಿಯಾ. ನಿಮ್ಗೆ ವಿಸಿಬಿಲಿಟಿ ಬಂದು ಆಲ್ಮೋಸ್ಟ್ 10-15 ಫೀಟ್ ಮಡಿಕೇರಿ ಅಂತ ಚಳಿಗಾಲದಲ್ಲಿ ಕಂಪ್ಲೀಟ್ ಕವರ್
ಕವರ್ ಆಗಿರುತ್ತೆ, ಚಿಕ್ಕಮಗಳೂರು ಮಡಿಕೇರಿ ಆ ಸೈಡ್. ಸೊ ಆಲ್ಮೋಸ್ಟ್ ಅದೇ ತರ ಇರೋ ಏರಿಯಾ ಇದು. ಬಟ್ ಮೇ ಬಿ ಬಿಕಾಸ್ ಆಫ್ ಲೈಕ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಇಷ್ಟು, ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಲೆವೆಲ್ ಅಥವಾ ಬೇರೆ ಯಾವ್ದೋ ರೀಸನ್ಗೆ ಉಮ್ರಾಗೆ ಎಲ್ಲ ಬಂದವ್ರು ಏನಿರ್ತಾರೆ, ಯೂಶಲಿ ತಾಯಿಫ್ ತನಕ ಬಂದ್ಬಿಟ್ಟು ವಾಪಸ್ ಹೋಗ್ತಾರೆ. ಬಟ್ ಅಲ್ಬಹ ಒಂದ್ಸತಿ ಟ್ರೈ ಮಾಡಿ. ಐ ಥಿಂಕ್ ಅರೌಂಡ್ 1.5 to 2 kilometers, ಸಾರಿ 2 hours ಡ್ರೈವ್ ನಿಮಗೆ ತಾಯಿಫಿಂದ. ತುಂಬಾ ಜಾಗ ಇದೆ, ಇಟ್ಸ್ ವರ್ತ್ ವಿಸಿಟ್. ಬಟ್ರೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ಕೆ. ಇಲ್ಲಿ ವಸ್ತು ಬಂದಿರೋದು, ಹಾಗಾಗಿ ಕೊಟ್ಟು ಅಂತ ಹೇಳಿದ್ನಲ್ಲ, ವರ್ಷಗಳಿಂದ ಇದೆಲ್ಲ ಗೊತ್ತು ಇವ್ರಿಗೆ, ಇಲ್ಲೇ ಸಿಚುವೇಶನ್ಗಳು ಯಾವ ಥರ ಅಂತ. ಹಾಗಾಗಿ ತುಂಬ ತಿಳ್ಕೊಂಡಿದ್ದಾರೆ. ಅದಕ್ಕೆ ಅವರಿಂದ ನಾವು ಬಂದ್ಬಿಟ್ಟಿದ್ದೀವಿ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪಾರ್ಟಿ ಕೇಳಿದ್ದಕ್ಕೆ ಕಾರ್ ತಗೊಂಡಿರೋದಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಥ್ಯಾಂಕ್ ಯು ಭಟ್ರೆ. ನೋಡಿ, ಇನ್ನೊಂದು ನಮ್ದು ಎಲ್ಲ ಗ್ಯಾಂಗ್ ಇದೆ. ಭಟ್ರು ಬಂದ್ರೆ ಒಬ್ಬನೇ ಕರ್ಕೊಂಬರಲ್ಲ, ಇಡೀ ಗ್ಯಾಂಗ್ನೇ ಕರ್ಕೊಂಬರೋದು. ನೋಡಿ ಇಲ್ಲಿ ಯಾವ ಥರ ಶೃಂಗೇರಿ ಭಟ್ರಪ್ಪ. ಆಮೇಲೆ ಊರು ಯಾವ್ದಂತ ಕೇಳ್ತಾ ಇದ್ರಲ್ಲ, ಶೃಂಗೇರಿ ಭಟ್ರು. ಹೇಳಿ, ಎಲ್ಲಾರ್ದು ಪರಿಚಯ ಮಾಡ್ಕೊಂಡು ಕೊಡ್ತೀನಿ. ಮೊದಲನೇದಾಗಿ ಹೇಳ, ಗುರು 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 ಅಂತ ಸುರೇಂದ್ರ ಶೆಟ್ಟಿ, ಸುರೇಶ್ ಅಂದ್ಬಿಟ್ಟು ಹರಿಕೃಷ್ಣ. ಇವಾಗ ಅಲ್ಬದಲ್ಲಿ ಬಂದಿದೀವಲ್ಲ, ಇವ್ರದೇ ರೂಮ್ ಬಂದಿರೋದು. ಕಂಪನಿ ಅಕಾಮಿಡೇಷನ್ ಇದೆ, ದೊಡ್ಡ ಬಿಲ್ಡಿಂಗು ತೋರ್ಸೋದಲ್ಲ ವಿಡಿಯೋದಲ್ಲಿ. ಇವರಿಂದನೇ ಇವತ್ತು ನಾವು ಫ್ರೀಯಾಗಿ ಸ್ಟೇ ಆಗಿರೋದು ಅಲ್ಬದಲ್ಲಿ. ಇನ್ನು ನಿಮ್ಗೆ ಆಲ್ಮೋಸ್ಟ್ ನಮ್ಮ ಗ್ಯಾಂಗ್ ಎಲ್ಲ ಗೊತ್ತಿರುತ್ತೆ, ಲಾಸ್ಟ್ ವಿಡಿಯೋಗಳೆಲ್ಲ ತೋರಿಸಿದ್ದೀನಿ, ಗೊತ್ತಲ್ಲ. ರಾಘವಣ್ಣ, ಚೇತು, ಪ್ರದೀಪ್ ಬಂದ್ಬಿಟ್ಟು ಹೊಸ ಪರಿಚಯ ಆಯಿತು ಲಾಸ್ಟ್ ಮಂತ್, ಹಾಗಾಗಿ ಇವತ್ತು ಮೀಟ್ ಆಗಿದ್ದಾರೆ. ನಿಕ್ಕಿ ಗೊತ್ತಲ್ಲ, ನಮ್ಮ ಸಿದ್ಧ. ಇವ್ರು ಗೊತ್ತಲ್ಲ, ಗ್ಯಾಂಗ್ಸ್ಟರ್ ಸಂಪತ್ತ. ಮತ್ತೆ ಇನ್ಯಾರ್ದು ಇನ್ನ ಪರಿಚಯ ಆಗಿಲ್ಲ, ಇನ್ನೆಲ್ಲಾರ್ದು ಆಯ್ತು. ಕನ್ನಡದಲ್ಲಿ ಹೇಗೆ ಮಹಾನಟಿ ಅಂತ ಬರುತ್ತೋ ಹಂಗೆ ನಮ್ಮ ಮಹಾನಟ ಇದ್ದಾರೆ. ಬನ್ನಿ ಇಲ್ಲಿ 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 ಓಡ್ತಿದಾರ. ಮಾಮೂದ್ ಮಾಮೂದ್ ಅವರು ನೋಟೆಡ್ ಮಾಮೂದ್. ಸ್ವಲ್ಪ ಬೇಜಾರಲ್ಲಿದ್ದೆ. ಯಾಕೆ? ನಮ್ಮ ಟೀಮ್ ಫೈನಲ್ ಅಯ್ಯೋ, ಸೋಲು ಗೆಲುವು ಅನ್ನೋದು, ಸೋಲು ಗೆಲುವು ಅನ್ನೋದು ಅಲ್ಲಿ ಪುಷ್ಪರಾಜ್ಗೆ ತೆಗದೇ ಇಲ್ಲ. ಸೋತ್ರೆ ಕೆಳಗಿರ್ತೀರಾ, ಬಟ್ ಏನಾದ್ರೂ ಒಂದು ನಡೆಯುತ್ತೆ, ರಿಸಲ್ಟ್ ಆಗುತ್ತೆ ತಾನೆ. RCB ನಲ್ಲಿ ಹೇಗೆ ವಿಜಯ್ ಮಲ್ಯ ಇದ್ರು, ಹಾಗೆ ಅಬಾ ಟೀಮ್ ಅಲ್ಲಿ ನಮ್ಮ ಸೌದಿ ಅರೇಬಿಯಾದಲ್ಲಿ ಅಬಾ ಟೀಮ್ ಅಲ್ಲಿ ಪುಷ್ಪರಾಜ್ ಪ್ಲಸ್ ಅಲ್ಲಿ ಪಾರ್ಕ್ ಇದೆಯಲ್ಲ ಅಲ್ಲಿ ಎಲ್ಲ ಮೋಡ. ಎಷ್ಟ ಟೈಮು? 4:35 ಈ ರೇಂಜ್ ಗಾಂಬಿಡಿದೆ. ಕಾಣಿಸ್ತಿದೆ ನೋಡಿ ಫಾಗ್. ಕೆಳಗಡೆಯಿಂದ ನೋಡಿದ್ರೆ ಫುಲ್ ಕವರ್ ಆಗಿರುತ್ತೆ ಫಾಗ್, ಇಲ್ಲಿಂದ ಗೊತ್ತಾಗಲ್ಲ ಅಷ್ಟು ನಮಗೆ. ಸೌದಿಗಳೆಲ್ಲ ಅವ್ರ ವೀಕೆಂಡ್ಗಳೆಲ್ಲ ಇದೆ ಅವ್ರಿಗೆ. ರೋಡ್ ಎಷ್ಟು ಕೆಳಗಡೆಯಿಂದ ಹೆಂಗ್ ಕೊಡ್ದೌಟ್ ಮಾಡಿದ್ದಾರೆ ಅಂದ್ರೆ, ರೋಡ್ಗಳೆಲ್ಲ ಅಲ್ಲಿ ಕಾಣಿಸ್ತಾ ಇರೋದು ರೋಡ್ಗಳೇ. ಸಕ್ಕತ್ತಿದೆ ಅದು. ಗೋಲ್ಡನ್ ಸ್ಟೋನ್. ಗಂಧದ ಗುಡಿ.
ಗಂಧದ ಗುಡಿ ಚಂದದಲ್ಲಿ. ಅದು ಇಲ್ಲಿ ತಂದು ಸ್ಪೀಕ್ ಆಗ್ಬೇಕದ ಸೌಂಡ್ ಸಮಾಧಾನ ಅಲ್ಲಿ ನೇತಾಡ್ತಾ ಇರೋದು. ಅಯ್ಯ ಒಂದುಲೆ ರೆಡಿ ಆಯ್ತು, ಇನ್ನೊಂದು ಹುಲಿ ಎಂತ ಹೇಳ್ತಿದ್ದ ಹಾಗೆ ನಂದಾಗೆ ಪಡ ನನ್ನ ಮೇಲೆ ಬಂದ್ರ ಸಾಂಗ್ ಮಾಡ್ಲಿಕ್ಕೆ ಅಂತದಿಲ್ಲ ಚಾನ್ಸೇ ಅಲ್ಲ. ನೋಡ್ತಾ ಇದ್ದೀರಾ ಫುಲ್ ಫೋಗು. 4:30-5 ಗಂಟೆ ಅಷ್ಟೇ ಟೈಮು. ಅಷ್ಟರಲ್ಲೇ ಫುಲ್ಲು ಪಕ್ಕದಲ್ಲಿರೋರೇ ಕಾಣಿಸ್ತಿಲ್ಲ, ಆ ರೇಂಜಲ್ಲಿ ಆಗ್ಬಿಟ್ಟಿದೆ. ತೋರಿಸ್ತೀನಿ ನಾನು ಯಾವ ಥರ ಇದೆ ಇಲ್ಲೇನು ಅಂತ. ಅಪ್ಪ ನೋಡಿ, ಇದು ಸೌದಿ ಅರೇಬಿಯಾ ಅಂದರೆ ಯಾರು ಗುರು ನಂಬ್ತಾರೆ? ಈ ರೇಂಜಲ್ಲಿ ಫೋಗ್ ಇಟ್ಕೊಂಡು ಸೌದಿ ಅರೇಬಿಯಾ ಅಂದರೆ ನಂಬ್ತಾರೆ ಯಾರಾದರೂ? ನಂಬೋದಕ್ಕೆ ನೋಡಿ, ಎಲ್ಲ ಫೋಗೆ ಫುಲ್ ಕಾಣಿಸ್ತಾ ಇರೋದೆಲ್ಲ ಫೋಗು. ಈ ರೇಂಜಲ್ಲಿ ಸೌದಿ ಅರೇಬಿಯಾ ಇದೆ ಗುರುವೆ. ಸೌದಿ ಅರೇಬಿಯಾ ಅಂದರೆ ಬರೀ ಬಿಸಿಲು ಮತ್ತು ಮರಳುಗಾಡು ಅಂತ ಹೇಳ್ತಿದ್ರಲ್ವಾ? ಇವಾಗ ತೋರಿಸಿ ನೋಡಿ ಸೌದಿ ಅರೇಬಿಯಾ ಇನ್ನೊಂದು ಮಗ ಯಾವ ಥರ ಇದೆ ಅಂತ. ಏನು ಕಾಣಿಸ್ತಿದೆ ಇದು ಯಾವುದು ಹೊಗೆ ಅಲ್ಲ, ಫಾಗ್. ಇಲ್ಲಿ 365 ದಿವಸನೂ ಇದೇ ಥರ ಫಾಗ್ ಇರುತ್ತೆ. ಈ ಪ್ಲೇಸ್ ಹೆಸರೇ ಬಂದು ಹಲ್ಬಾ ಅಂತ. ಈ ಪ್ಲೇಸ್ಗೆ ಹೆವಿ ಎಷ್ಟು ಕೋಲ್ಡ್ ಇದೆ ಅಂದರೆ ನಡ್ಕೋಗ್ಬಿಡ್ತೀರಾ, ಆ ರೇಂಜಲ್ಲಿ ಕೋಲ್ಡ್ ಇದೆ. ಬಟ್ ಈ ಪ್ಲೇಸ್ ಯಾರು ಎಕ್ಸ್ಪ್ಲೋರೇ ಮಾಡಲ್ಲ. ಯಾಕೆ ಗೊತ್ತಾ?
ಇಲ್ಲಿ ಬೇರೆ ಬ್ಲಾಗರ್ಗಳಿಗಾಗಲಿ ಯಾರಿಗೇ ಆಗಲಿ ವೀಸಾ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಯಾರು ಯಾವ ಪರ್ಸ್ನಲ್ ವಿಡಿಯೋ ಯೂಟ್ಯೂಬರ್ಗಳು ಇಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಈ ಸಿಟಿಗಳು ಅಷ್ಟು ಯಾರಿಗೂ ಅಷ್ಟು ಗೊತ್ತೇ ಇಲ್ಲ. ಹಾಗಾಗಿ ನನ್ನ ಕೈಯಲ್ಲಿ ಆದಷ್ಟು ಇದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಈ ಸಿಟಿಗಳನ್ನ. ಮಸ್ತು ಮಾತ್ರ. ನಾನು ಈ ಸಿಟಿಗಳು ನೋಡಿರಲಿಲ್ಲ, ಇಲ್ಲಿ ಗೊತ್ತಾದ್ಮೇಲೆ ಆಮೇಲೆ ಸರ್ಚ್ ಮಾಡಿ ಇಂಥ ಬ್ಯೂಟಿಫುಲ್ ಸಿಟಿಗಳು ಅದಕ್ಕೆ ಎಲ್ಲರಿಗೂ ಗೊತ್ತಾಗ್ತದೆ ಅಂತ ನಾನು ತಿಳ್ಕೊಳ್ಬೇಕಾದ್ರೆ ಗೊತ್ತಾಗಿದ್ದು ಒಂದೇ, ಔಟ್ ಸೈಡವ್ರಿಗೆ ವೀಸಾ ಕೊಡಲ್ಲ. ಅಂದರೆ ಯೂಟ್ಯೂಬರ್ಗಳಿಗೆ, ಡಾಕ್ಟರ್ ಬೋ ಮತ್ತು ಪ್ಲೇಯಿಂಗ್ ಪಾಸ್ಪೋರ್ಟ್ ಅಂಥವ್ರಿಗೆಲ್ಲ ಬೇರೆ ಎಂಥ ದೇಶಕ್ಕೆ ಬೇಕಾದರೂ ಅವ್ರಿಗೆ ವೀಸಾ ಸಿಗುತ್ತೆ. ಬಟ್ ಸೌದಿ ಅರೇಬಿಯಾಗೆ ಮಾತ್ರ ವೀಸಾ ಸಿಗೋದಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಬರೋಕ್ಕೆ ಚಾನ್ಸೇ ಆಗ್ತಿಲ್ಲ. ಫ್ಯೂಚರಲ್ಲಿ ಬರ್ತಾರೇನೋ ಗೊತ್ತಿಲ್ಲ. ಇನ್ನೂ ಒಂದು 5 ಗಂಟೆ ಅಷ್ಟೇ, ಸಂಜೆ 5 ಗಂಟೆ ಅಷ್ಟೇ ಟೈಮಿಂಗ್ಸ್. ಫುಲ್ಲು ಈ ಥರ ಒಂಥರ ಕತ್ಲು ಥರ, ಇಲ್ಲಿ ಸೂರ್ಯನೇ ಬೀಳಲ್ಲ ಅಂಥ ಪ್ಲೇಸ್ಗಳು. ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ಹಲ್ಬಾ ಅಂದ್ಬಿಟ್ಟು ಏನಿದೆ ನೀವೇ ನೋಡಿ ಕಣ್ಣಾರೆ. ನೆಕ್ಸ್ಟ್ ಲೆವೆಲ್ ಮಾತ್ರ. ಇಲ್ಲಿ ವೆದರ್ ಆಗಲಿ, ಸೌದಿಯಲ್ಲಿ ಜಾಬ್ ಏನಾದರೂ ಸಿಗ್ತಾ ಅಂದರೆ ನೀವು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿಕೊಂಡು ಹಲ್ಬಾ ಮತ್ತು ಹಾಬಾ ಪ್ಲೇಸ್ಗಳಲ್ಲಿ ಹಾಕಿಸ್ಕೊಳ್ಳಿ. ಒಟ್ಟು ಮಾತ್ರ ಕೋಲ್ಡ್ ತಡೀಬೇಕು. ಹಂಗಿದ್ರೆ ಬನ್ನಿ, ಇಲ್ಲಾಂದ್ರೆ ಬರೋಕ್ಕೆ ಹೋಗಬೇಡಿ, ಸಿಕ್ಕಾಪಟ್ಟೆ ಕೋಲ್ಡು. ಎಲ್ಲ ಫಾಗ್ ನೋಡಿ ಯಾವ ಥರ ಬರ್ತಿದೆ. ಇದು ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಇದೆಲ್ಲ ನ್ಯಾಚುರಲ್, ಅಂದರೆ ಇಂಡಿಯಾದಲ್ಲೇ ನ್ಯಾಚುರಲ್ ಇದು ಫಾಗ್. ಇದು ಸೌದಿಯಲ್ಲಿ ನಿಮಗೆ ಇರೋಕ್ಕಿಲ್ಲ. ಈ ರೇಂಜ್ಗೂ ಫಾಗ್ ಇದೆ, ಫಾಗ್ ಸಿಟಿ ಇದೆ, ಮತ್ತು ಚಳಿ ಕೋಲ್ಡ್ ಸಿಟಿ ಇದೆ ಅಂತ ಗೊತ್ತಿರೋದು ಒಂದೇ ಅಲ್ವಾ, ಒಳಗಾಡು. ಆ ರೇಂಜಲ್ಲಿ ಇರ್ತೀರ. ಆ್ಯಕ್ಚುಲಿ ಇದು ಕ್ಲಿಯರಿಟಿ ಇಲ್ಲ ಅನ್ಕೊತೀನಿ, ಯಾಕೆಂದರೆ ಫುಲ್ ಫಾಗ್ ಕ್ಯಾಮ್ರಾಗೆಲ್ಲ ಕವರ್ ಆಗ್ತಿದೆ. ಅದರಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋ.